ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಅವ್ರ ಅಪ್ಪನ ಕೇಳ್ಕೊಂಡ. ಅವರಪ್ಪ ಚೆನ್ನಾಗಿ ಬೈದ್ಬಿಟ್ರು ಅವನನ್ನು. ಅವ್ವ ಇದನ್ನೆಲ್ಲ ಇವ್ರ ತಾವು ಯಾಕವ್ವ ಹೇಳ್ತಾ ಇದೆಯಾ? ಇಷ್ಟಕ್ಕೇನೆ ಅಪ್ಪನಿಗೂ ಮಗನಿಗೂ ಆಯ್ಕಿಲ್ಲ, ಮಗನೇ ಅಪ್ಪನ ಕೊಂದಿದ್ದು ಅಂದ್ಬಿಟ್ಟು ಊರಿಗೆಲ್ಲ ಡಂಗುರ ಸಾರ್ಬಿಡ್ಲಿ. ಅಯ್ಯ ಅದ್ಯಾಕೆ ಹಂಗಾಡಿರಿ? ನೀವೇನೋ ಆ ಹೋಟ್ಲ್ ಓನರ್ ಮೇಲೆ ಅನುಮಾನ ಪಡ್ತೀರಾ ಅಂತ ಊರೆಲ್ಲ ಮಾತಾಡ್ಕೋತವ್ರೆ. ಅವ್ವ ನೋಡಿದ್ರೆ ಗೊಬ್ಬರದ ಅಂಗಡಿ ಗೋವಿಂದನ ಹೆಸರು ಹೇಳ್ತವ್ರೆ. ನೀವ್ಯಾಕೆ ಇಷ್ಟ ಹೆದರ್ಕೊಂಡಿರಿ? ನೀವೇನಾದ್ರು ತ್ಯಪ್ ಮಾಡಿರಾ? ಏನು ಹೇಳ್ತಾ ಇದ್ದೀರಾ ನೀವು? ಹೆದರ್ಕೋಬೇಡ್ವೋ, ಅವಳು ನಿನ್ನ ತಂಗಿ ಥರ. ನಿಮ್ಮಪ್ಪ ಹೋದ್ಮೇಲೆ ಎಷ್ಟೋ ಮಾತುಗಳು ನನ್ನ ಗಂಟ್ಲಲ್ಲೇ ನಿಂತೋಗಿತ್ತು. ಅವಳ ಹತ್ರ ಎಲ್ಲ ಹೇಳ್ಕೊಂಡ್ಮೇಲೆ ಮನಸ್ಸು ತುಂಬ ಹಗುರ ಆಗಿದೆ ನನಗೆ. ಸರಿ ಅಕ್ಕ, ನಾನಿನ್ನು ಹೋಯ್ತೀನಿ. ನಿಂತ್ಕೊಳ್ಳಮ್ಮ. ಗೋವಿಂದಪ್ಪನ ಬಗ್ಗೆ ಅನುಮಾನ ಪಟ್ಟೆ ಅಂತ ಊರಲ್ಲಿ ಎಲ್ಲೋ ಹೇಳ್ಬೇಡಮ್ಮ. ಯಜಮಾನ್ರನ್ನ ಕಳ್ಕೊಂಬಿಟ್ಟೆ, ನನ್ನ ಮಗನ ಕಳ್ಕೊಳಕ್ಕೆ ಇಷ್ಟ ಇಲ್ಲಮ್ಮ. ಸರಿ ಅಕ್ಕ. ರೆಸಾರ್ಟ್ ಓನರ್ ಮೇಲೆ ಶುರುವಾದ ಅನುಮಾನ ಗೊಬ್ಬರದ ಅಂಗಡಿ ಗೋವಿಂದಣ್ಣನ ತನಕ ಬಂದು ನಿಂತಿದೆ. ಹಾಗಾದರೆ ನಿಜವಾದ ಕೊಲೆಗಾರ ಎಷ್ಟೊತ್ತಾಯ್ತು? ಇಷ್ಟೊತ್ತಾದರೂ ಅಕ್ಕ ಭಾವ ರೆಸಾರ್ಟಿಗೆ ಬರಲೇ ಇಲ್ವೇ? ಲೇ ಅವರು ನಿಧಾನಕ್ಕೆ ಬರ್ತಾರೆ ಬಿಡೆ, ನೀನು ಒಳಗಡೆ ಬಾರೆ. ಜೈ, ನನಗನ್ನಿಸ್ತಾ ಇದೆ ಅಕ್ಕ ಯಾವುದೋ ಕೇಸ್ ವಿಚಾರವಾಗಿ ಆಚೆ ಹೋಗಿದ್ದಾಳೆ ಅಂತ. ಲಾಸ್ಟ್ ಟೈಮು ಆ ಶೋಭಾ ಕೇಸಲ್ಲಿ ನನ್ನ ಹೆಲ್ಪ್ ತೊಗೊಂಡು ಕೇಸ್ನ ಸಾಲ್ವ್ ಮಾಡಿದ್ರಲ್ಲ, ಹಾಗೆ ಈ ಸರಿ ಭಾವನ ಹೆಲ್ಪ್ ತೊಗೊಂಡು ಯಾವುದೋ ಕೇಸ್ನ ಸಾಲ್ವ್ ಮಾಡೋಕ್ಕೆ ಹೋಗಿದ್ದಾರೆ ಅನ್ನೋದೇ ನನ್ನ ಡೌಟು. ಇಲ್ಲ, ಅದಕ್ಕೆ ಇವಾಗ ತಾನೇ ಚೇತರಿಸ್ಕೊಳ್ತಾ ಇದ್ದಾರೆ. ಡಾಕ್ಟ್ರ್ ಕೇಸು ಗೀಸು ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಒಪ್ಕೊಂಡ್ರೆ ಒಪ್ಕೊಳ್ಳಿ ಬಿಡು, ನಿನಗೇನು ಪ್ರಾಬ್ಲಮ್ಮು?